ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವಾಗ ಏನಂತ ನೋಡಿದ್ರೆ ಇದು ಡೇ 105 ವ್ಲಾಗು. ಇದೇನಂದರೆ ನಮ್ಮ ಫುಲ್ ವೀಡಿಯೋ ಬಂದು ನಮ್ಮ ಯೂಟ್ಯೂಬ್ ಚಾನಲ್ ಐತೆ, ಇಲ್ಲಿ ಬಯೋದಲ್ಲಿ ಹಾಕಿದ್ದೀನಿ ನೋಡಿ, ಯೂಟ್ಯೂಬ್ದು ಲಿಂಕು ಚೆಕ್ ಮಾಡಿ ನೋಡಿ. ಇದೇನಂದರೆ ನಾನು ವಾಯ್ಸ್ ಓವರ್ ಕೊಡ್ತಾ ಇರೋದು ಸಪ್ರೇಟಾಗಿ ಎತ್ತಿ ವೀಡಿಯೋನ. ಯಾಕೆಂದರೆ ಬೇರೆ ಯೂಟ್ಯೂಬಲ್ಲಿ ಮಾತ್ರ ಲೆಂತ್ ವೀಡಿಯೋ ಹಾಕಿದ್ರೆ ಓಡುತ್ತೆ, ಇನ್ಸ್ಟಾದಲ್ಲಿ ಲೆಂತ್ ವೀಡಿಯೋ ಓಡೋಲ್ಲ, ಶಾರ್ಟ್ಸೇ ಓಡೋದು. ಅದಕ್ಕಂತೆ ಇನ್ಸ್ಟಾಗ್ರಾಮ್ ಮಾತ್ರ ಇದು ಸ್ಪೆಷಲ್ ವೀಡಿಯೋ ಇದೆಲ್ಲ. ಇದಕ್ಕೆ ಮೇಲೆ ರೆಗ್ಯುಲರಾಗಿ ವೀಡಿಯೋಗಳು ಹಿಂಗೆ ಬರೋದು ನಮ್ಮದೆಲ್ಲ. ಒಂದು ಲೆಂತ್ ವೀಡಿಯೋ ಬಂದರೆ ಒಂದೆರಡು ಶಾರ್ಟ್ಸ್ ವೀಡಿಯೋ ಬಂದೇ ಬರುತ್ತೆ ರೆಗ್ಯುಲರಾಗಿ. ಸೊ ನಮ್ಮ ವೀಡಿಯೋ ನೋಡಬೇಕಂದ್ರೆ ನಮ್ಮ ವೀಡಿಯೋನ ಅದಕ್ಕೆ ಮುಂಚೆ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಂಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ಎಲ್ಲಿದ್ದೀನಿ ಅಂತ ನೋಡಿದ್ರೆ ಕರೆಕ್ಟಾಗಿ ಗಾಡಿಯೆಲ್ಲ ನೈಟೇ ಅನ್ಲೋಡ್ ಆಯಿತು. ನಾನು ಮನೆಗೆ ಹೋಗ್ಬಿಟ್ಟಿದ್ದೆ ಗಾಡಿ ಬಿಟ್ಬಿಟ್ಟು. ಸರಿ ಅಂತ ಅನ್ಲೋಡ್ ಮಾಡಿ ಅಲ್ಲಿ ಬ್ರಿಡ್ಜ್ ಹತ್ರ ಬಿಟ್ಟಿದ್ರು. ಸೀದಾ ಅಲ್ಲಿಂದ ಗಾಡಿಯೆಲ್ಲ ಎತ್ಕೊಂಡು ನನ್ನ ಟೈಮ್ ನೋಡಿ ಎಲ್ಲ ಫುಲ್ ಹೆಬ್ಬಾಳ ಎಲ್ಲ ಫುಲ್ ಖಾಲಿಯಾಗಿತ್ತು. ಸರಿ ಅಂತ ಸೀದಾ ಅಲ್ಲಿಂದ ನಾನ್ ಸ್ಟಾಪ್ ಸೀದಾ ಇಲ್ಲಿ ಹೊಸಕೋಟೆ, ಏನಕ್ಕೆ ಇಲ್ಲಿ ಹೊಸಕೋಟೆ ಏರ್ ಹೊಡ್ಸ್ಕೊಂಡು ಹೋಗೋಣ. ಯಾಕಂದರೆ 2 ದಿನ ಹೈದ್ರಾಬಾದ್ ಲಾಲ್ಟ್ ಆಗಿಬಿಟ್ಟಿದ್ವಿ ಲೋಡ್ ಹಾಕ್ಕೊಂಡು. ಸೊ ಏರ್ ಇಳಿದ್ಬಿಟ್ಟಿರುತ್ತೆ ಮೋಸ್ಟ್ಲಿ ನನಗೆ ಗೊತ್ತಿರೋಂಗೆ. ಸೊ ಏರ್ ಹೊಡ್ಕೊಂಡು ಇನ್ನೇನಂದರೆ ಹೋಗ್ತಿರೋ ನೋಡಿದ್ರೆ ಈ ವಿಲೇಜ್ ಒಳಗಡೆ ಹೋದ್ರೇ ಅದು ಮಳೆಗೆ ಅದಕ್ಕೂ ಹೆಂಗಿದೆ ಗೊತ್ತಾ ಕ್ಲೈಮೇಟು. ಒಂಥರ ಏನೋ ಒಂಥರ ಫುಲ್ಲು ವೈಬ್ ಮಸ್ತಾಗಿದೆ, ಮಣ್ಣು ವಾಸನೆ ಮತ್ತು ಆ ಗಿಡದು ಸ್ಮೆಲ್ಲು ಅದೆಲ್ಲ ಮಸ್ತಾಗಿತ್ತು. ಅದೆಲ್ಲ ಮಸ್ತಾಗಿ ಎಂಜಾಯ್ ಮಾಡ್ಕೊಂಡು ಸೀದಾ ಪಾಯಿಂಟ್ ಹತ್ರ ಹೋಗಿ ಗೇಟಲ್ಲಿ ಎಂಟ್ರಿ ಮಾಡಿಸಿ ಸೀದಾ ಅವ್ರ ಗಾಡಿ ಬಿಡೋ ಅಂದ್ರೆ ಪಾಯಿಂಟಿಗೆ. ಯಾಕಂದರೆ ಶನಿವಾರ ಬಂದು ಲೋಕಲ್ ಗಾಡಿಗಳು ಕಮ್ಮಿ ಇರುತ್ತೆ, ಆ ಕಾರಣದಿಂದ ಸ್ವಲ್ಪ ಜಲ್ದಿ ಹಾಕೊಂತಾರೆ ಪಾಯಿಂಟಿಗೆ. 10:30 11 ಗಂಟೆಗೆಲ್ಲ ಪಾಯಿಂಟಿಗೆ ಹಾಕ್ಕೊಂಬಿಟ್ಟಿರ್ತಾರೆ ಗಾಡಿ. ಸರಿ ಅಂತ ನಾನು ಹಂಗೆ ಬರ್ತಾ ಇಡ್ಲಿ ಇಸ್ಕೊಂಬಂದ್ಬಿಟ್ಟಿದ್ದೆ ನಾಷ್ಟಾಗೆ. ಸರಿ ಅಂತ ಇಷ್ಟು ತಿನ್ಕೊಂಡು ಇನ್ನೇನು ಸೀದಾ ಮಲ್ಕೊಂಡಿರೋ ನೋಡಿದ್ರೆ ಗಾಡಿ ಲೋಡ್ ಮಾಡಿಬಿಟ್ರು. ಒಂದು 4:30 ಗಾಡಿ ಲೋಡ್ ಆಯಿತು. ಸರಿ ಅಂತ ಗಾಡಿ ಬೇರೆ ಮಳೆಯಿಂದ ತುಂಬ ದಿನ ಆಯಿತು ತೊಳ್ದು. ಸರಿ ಅಂತ ಅದಕ್ಕೆ ಫ್ರಂಟ್ ಶೇಪ್ ಮಾತ್ರ ತೊಳ್ಕೊಂಡು ಹೋಗೋಣ ಅಂತ. ಸರಿ ಅಂತ ಹಂಗೆ ಸೀದಾ ಅಲ್ಲೇ ಪಕ್ಕದಲ್ಲಿ ನೀರು ಇರುತ್ತೆ, ಬಕೆಟೆಲ್ಲ ಒಳಗಡೆ ಇರುತ್ತೆ. ಸರಿ ಅಂತ ನೀರೆಲ್ಲ ಹಾಕ್ಕೊಂಡು ಸೀದಾ ಗಾಡಿ ತೊಳ್ದು ಮುಗಿಸೋಷ್ಟಿಗೆ ಸೀದಾ ಕೈಗೆ ಬಿಲ್ಲೇ ತೊಗೊಂಬಂದು ಕೊಟ್ಬಿಟ್ರು. ಇವಾಗ ನಮಗೇನು ಕೆಲಸ ಅಂದರೆ ಗಾಡಿ ತೊಗೊಂಡೋಗಿ ನಮ್ಮ ಶೆಲ್ ಪೆಟ್ರೋಲ್ ಬಂಕಲ್ಲಿ ಹಾಕ್ಬಿಟ್ಟು ಸೀದಾ ಅಲ್ಲಿಂದ ಬಸ್ಸಲ್ಲಿ ಹೋಗೋಣ. ಏನಂದರೆ ಟ್ವಿಸ್ಟು, ನಾನು ಕರೆಕ್ಟಾಗಿ ಹೋಗಿದ್ದೀನಿ. ಅಲ್ಲಿ ನೋಡಿದ್ರೆ ನಮ್ಮ ಓನರ್ ಅವ್ರ ಫ್ರೆಂಡ್ ಬಂದುಬಿಟ್ಟಿರೋದು. ಅವರು ಬೆಂಗಳೂರು ಕಡೆಗೆ ಹೋಗಬೇಕು ಅಂತೇನೋ ಹೇಳ್ತಾಯಿದ್ರು. ಅವ್ರದ್ದು ಗಾಡಿ ಅನ್ಲೋಡ್ ಆಗಿದೆ. ಅವ್ರು ದೊಡ್ಡಬಳ್ಳಾಪುರ ಅನ್ಲೋಡ್ ಮಾಡ್ಕೊಂಡು ಕರೆಕ್ಟಾಗಿ ಬಂಕ್ ಹತ್ರ ಬಂದಿದ್ದೆ. ನಾನು ಬಂಕ್ ಹತ್ರ ಬಂದಿದ್ದೀನಿ. ನಾನು ಶೆಲ್ಲಲ್ಲಿ ಹಾಕಿದ್ದೀನಿ. ಅವ್ರು ಪಾರ್ಕಿಂಗಲ್ಲಿ ಕಾಸು ಕೊಟ್ಟು ಹಾಕ್ಬಿಟ್ರು ಗಾಡಿನ. ಸರಿ ಅಂತ ಅವ್ರು ಯಾವುದೋ ಟಿಪ್ಪರ್ ಓಡಿಸ್ತಾಯಿದ್ರು ಇದಕ್ಕೆ ಮುಂಚೆ. ಸರಿ ಅಂತ ಅವ್ರು ಟಿಪ್ಪರಿಗೆ ಫೋನ್ ಹಾಕಿದ್ರೆ ಅವರು ಬರ್ತಾಯಿದ್ದೀನಿ ಬರ್ರಿ ಅಲ್ಲೇ ಅಂತ ನೋ ಎಂಟ್ರಿಗೆ ಬೇರೆ ಲಾಕಾಕ್ಬಿಟ್ಟಿದ್ರು. ಸರಿ ಅಂತ ಕರೆಕ್ಟಾಗಿ ನಾವು ಹೋಗೋಷ್ಟಿಗೆ ನೋ ಎಂಟ್ರಿ ಮುಗೀತು. ಸರಿ ಅಂತ ನಾವು ಟಿಪ್ಪರಲ್ಲಿ ಹತ್ಕೊಂಡು ಸೀದಾ ಅವ್ರು ಹೆಬ್ಬಾಳ ಗಂಟ ಹೋಗ್ತಾಯಿದ್ದಾರೆ ಟಿಪ್ಪರ್ ಅವರು. ನೋಡಿ ಇವರೆಲ್ಲ ದೋಸ್ತುಗಳಂತೆ, ಅವಾಗಿಂದ ಓಡಿಸ್ತಾ ಇದ್ದಾರಂತೆ. ಸರಿ ಅಂತ ಹೆಂಗೋ ಯೂಸ್ ಆದ್ರಪ್ಪ ನಮಗೂ. ಹಂಗೆ ಹೋಗೋ ಟೈಮಲ್ಲಿ ಹಂಗೆ ಅವರು ಇದಲ್ಲಿ ಡ್ರಾಪ್ ಹಾಕೊಂಡ್ರು, ಯಶವಂತಪುರದಲ್ಲಿ ಬಿಡು ಲಾರಿ ಐತೆ ಹೋಗ್ತೀನಿ ಅಂತ. ಸರಿ ಅಂತ ನಾನು ಹಂಗೆ ನಮ್ಮ ಹುಡುಗನ ಫೋನ್ ಮಾಡಿ ಸೀದಾ ಹೆಬ್ಬಾಳಾಗ ಕರ್ಸ್ಕೊಂಡು ಸೀದಾ ಅಲ್ಲಿಂದ ಹೋಗೋಣ ಅವ್ರನ್ನ ಬಿಟ್ಬಿಟ್ಟು ಮನೆ ಕಡೆಗೆ. ಇದು ನೋಡಿದ್ರೆ ಇದು ಹೆಬ್ಬಾಳ, ಅದು ಅದೇ ಫ್ಲೇವರ್ ಮೇಲೆ ಆ್ಯಕ್ಷನ್ ಆಗಿತ್ತಲ್ಲ ಆ ಗಾಡಿ, ಇದು ಹೆಬ್ಬಾಳ ಪೊಲೀಸ್ ಸ್ಟೇಷನ್ ಇತ್ತು. ಸರಿ ಫ್ರೆಂಡ್ಸ್, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.